ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೀಗೆ ನಿಮಗೋಸ್ಕರ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ನೀವು ಗೂಗಲ್ ಅಲ್ಲಿ ನೀವು ಕೆಲಸನ ಮಾಡಿಕೊಂಡು ದಿನಕ್ಕೆ 1,000ವರೆಗೂ ಆರಾಮಾಗಿ ಹಣವನ್ನು ಸಂಪಾದನೆ ಮಾಡ್ಕೊಳ್ಬಹುದು. ಈ ಒಂದು ಕೆಲಸ ಮಾಡೋದಕ್ಕೆ ದಿನದಲ್ಲಿ 2 ರಿಂದ 3 ಗಂಟೆ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು ಟೈಮ್ ಅನ್ನ. ನೀವು ಕೆಲಸನ ಮಾಡ್ಕೊಂಡು ಆರಾಮಾಗಿ ದಿನಕ್ಕೆ 1,000ವರೆಗೂ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ನೀವು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಮೊಬೈಲ್ ನಲ್ಲಿ ನೀವು ಕೆಲಸನ ಮಾಡಿ ಆನ್ಲೈನ್ ಅಲ್ಲಿ ಇನ್ಕಮ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ. ಸೊ ನೀವು ಫುಲ್ ಟೈಮ್ ಆಗಿ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆಗಿ ಕೂಡ ಈ ಕೆಲಸನ ಮಾಡ್ಕೊಳ್ಬಹುದು. ಹಾಗೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಹಣ ಸಂಪಾದನೆ ಮಾಡಬೇಕು ಅನ್ನುವ ಒಂದು ಕನಸು ಇರುತ್ತದೆ. ಸೊ ಅಂತಹ ಒಂದು ಕನಸನ್ನ ನೀವು ಕೂಡ ನನಸನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅಂತಹ ಒಂದು ಟಾಪಿಕ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಆನ್ಲೈನ್ ಅಲ್ಲಿ ಕೆಲಸ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಇನ್ಕಮ್ ಅನ್ನ ಮಾಡ್ತಕ್ಕಂಥದ್ದು, ಅದು ಗೂಗಲ್ ಮೂಲಕ ನೀವು ಕೆಲಸನ ಮಾಡಿ ಹಣನ ಸಂಪಾದನೆ ಮಾಡ್ತಕ್ಕಂಥ ಒಂದು ವಿಧಾನ ನಿಮ್ಗೆ ಹೇಳ್ತೇನೆ ಇವತ್ತು. ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿಲ್ಲ. ನೀವು ಜೀರೋ ಇನ್ವೆಸ್ಟ್ಮೆಂಟ್ ಇಂದಲೇ ನೀವು ಕೆಲಸ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ. ಸೊ ನಾನು ಇವತ್ತು ಒಂದು ವಿಡಿಯೋದಲ್ಲಿ 5 ವೇಗಳನ್ನ ಹೇಳ್ತೇನೆ. ಅಂದ್ರೆ 5 ದಾರಿಗಳು ಇದಾವೆ. ಗೂಗಲ್ ನಲ್ಲಿ ನೀವು ಆನ್ಲೈನ್ ಮೂಲಕ ಇನ್ಕಮ್ ಮಾಡೋದಕ್ಕೆ 5 ವಿಧಾನ ಇದೆ. ಸೊ ಆ 5 ವಿಧಾನವನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕೂಡ ಮಾಹಿತಿ ಬೇಕು ಅಂದ್ರೂ ಕೂಡ ನಾನು ಸಪರೇಟ್ ಆಗಿ ಒಂದೊಂದು ಪಾಯಿಂಟ್ಸ್ ಕೂಡ ಒಂದೊಂದು ವೇಗೂ ಕೂಡ ಒಂದು ಸಪರೇಟ್ ವಿಡಿಯೋನ ಕೂಡ ನಾನು ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡುತ್ತೇನೆ. ನೀವು ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಿಮ್ಗೆ ಯಾವ ಒಂದು ವಿಧಾನದ ಬಗ್ಗೆ ಮಾಹಿತಿ ಬೇಕು ಅದನ್ನ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಂಡ್ರೆ ಈ ವಿಡಿಯೋಗಳು ನಿಮ್ಗೆ ಮೊದಲನೇದಾಗಿ ತಲುಪುತ್ತವೆ. ಮೊದಲನೇದಾಗಿ ಗೂಗಲ್ ವೆಬ್ ಸ್ಟೋರೀಸ್. ಹೌದು ಸ್ನೇಹಿತರೆ, ಇದರಲ್ಲಿ ಕೂಡ ನೀವು ಪ್ರತಿದಿನ 1,000 ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಇದು ಒಂಥರ ಸೋಷಿಯಲ್ ಮೀಡಿಯಾ, ಲೈಕ್ ಇನ್ಸ್ಟಾಗ್ರಾಮ್ ಬರುತ್ತಲ್ಲ, ಸೇಮ್ ಅದೇ ತರನೇ. ಇನ್ಸ್ಟಾಗ್ರಾಮ್ ಹೇಗೆ ಒಂದು ವಿಡಿಯೋ ಮೂಲಕ ನಿಮ್ಗೆ ಬರುತ್ತದೆ, ಸೊ ಅದೇ ತರ ನೀವು ಈ ಒಂದು ವೆಬ್ ಸ್ಟೋರೀಸ್ ಅಲ್ಲಿ ನೀವು ಕೆಲಸನ ಮಾಡಬಹುದಾಗಿರುತ್ತದೆ. ಅದರಲ್ಲಿ ವಿಡಿಯೋಸ್ ಅನ್ನ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ವಿಡಿಯೋಸ್ ಅನ್ನ ಮಾಡಂಗಿಲ್ಲ, ಅಫಿಲಿಯೇಟ್ ಕೂಡ ಮಾಡಂಗಿಲ್ಲ. ಜಸ್ಟ್ ನೀವು ಒಂದು ಸ್ಟೋರೀಸ್ ಅನ್ನ ಹಾಕ್ಬೇಕಾಗಿರುತ್ತದೆ. ನೀವು ಸ್ಟೋರೀಸ್ ಅನ್ನ ಅದರಲ್ಲಿ ಹಾಕ್ಬೇಕಾದ್ರೆ ಮೊದಲು ನಿಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಸ್ಟೋರೀಸ್ ಅನ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಪ್ಲಗ್ ಇನ್ ಮಾಡ್ಕೊಂಡು ಸ್ಟೋರ್ಗೆ ಹಾಕಿದ್ರೆ ನಂತರ ಗೂಗಲ್ ಕ್ರೋಮ್ ಅಲ್ಲಿ ಶೋ ಆಗುತ್ತೆ. ಶೋ ಆದ ನಂತರ ವ್ಯೂಸ್ ಜಾಸ್ತಿ ಬರ್ತವೆ. ವ್ಯೂಸ್ ಆದ ನಂತರ ಆಡ್ಸೆನ್ಸ್ ಅವರು ನಿಮ್ಗೆ ಅಮೌಂಟ್ ಅನ್ನ ಕೊಡ್ತಾರೆ. ಸೊ ಈ ತರ ಒಂದು ವೆಬ್ ಸ್ಟೋರೀಸ್ ಅನ್ನ ಮಾಡಿ ನೀವು ಗೂಗಲ್ ಅಲ್ಲಿ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನೀವು ಕೇಳ್ಬೋದು, ನಮ್ಗೆ ಇದರಲ್ಲಿ ಟ್ರಸ್ಟ್ ಇಲ್ಲ, ಅಂದ್ರೆ ನಂಬಿಕೆ ಇಲ್ಲ, ಬರುತ್ತಾ ಬರಲ್ವೋ ಅಂತ. ಸೊ ಯೂಟ್ಯೂಬ್ ನಿಮ್ಗೆ ಗೊತ್ತಿದೆಯಲ್ಲ, ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡಿ ಆನ್ ಟೈಮ್ಗೆ ಸ್ಯಾಲ್ರಿನ ಅಂದ್ರೆ ಅಮೌಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇದು ಕೂಡ ಅಷ್ಟೇ. ಈ ಗೂಗಲ್ ಅನ್ನೋದು ಕೂಡ ಸೇಮ್ ಆಡ್ಸೆನ್ಸ್ ಅಲ್ಲಿ ಹೇಗೆ ಅಮೌಂಟ್ ಬರುತ್ತದೆ ಯೂಟ್ಯೂಬ್ ಅಲ್ಲಿ, ಅದೇ ರೀತಿಯಲ್ಲಿ ಕೂಡ ನಿಮಗೆ ಈ ಒಂದು ಗೂಗಲ್ ವೆಬ್ ಸ್ಟೋರೀಸ್ ಅಲ್ಲೂ ಕೂಡ ಹಣ ಕೂಡ ಬರುತ್ತದೆ. ಇದು ಮೊದಲನೇ ವೇಗ ಇರುತ್ತದೆ. ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಈ ಗೂಗಲ್ ವೆಬ್ ಸ್ಟೋರೀಸ್ ಬಗ್ಗೆ ಕಮೆಂಟ್ ಮಾಡಿ, ಇದು ನಮ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಹಾಕಿದ್ರೆ ನಾನು ಅದ್ರ ಬಗ್ಗೆ ಮಾಹಿತಿಯನ್ನ ಇನ್ನ ಹೆಚ್ಚಿನದಾಗಿ ಕೊಡ್ತೇನೆ. ಇನ್ನು ಎರಡನೇದಾಗಿ ಗೂಗಲ್ ನ್ಯೂಸ್ ವೆಬ್ಸೈಟ್. ಹೌದು ಸ್ನೇಹಿತರೆ, ಇದರಲ್ಲೂ ಕೂಡ ನೀವು ಪ್ರತಿದಿನ 1,000 ವರೆಗೂ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಈ ಒಂದು ಗೂಗಲ್ ನ್ಯೂಸ್ ಅಲ್ಲಿ ನೀವು ನೋಡಬಹುದು, ಕ್ರೋಮ್ಗೆ ಹೋಗಿ ನೀವು ಗೂಗಲ್ ನ್ಯೂಸ್ ಅನ್ನ ಸರ್ಚ್ ಮಾಡಿದ ನಂತರ ಅಲ್ಲಿ ಕೆಲವೊಂದಿಷ್ಟು ಒಂದು ನ್ಯೂಸ್ಗಳು ಬರ್ತವೆ. ಅಂದ್ರೆ ಪ್ರಚಲಿತ ಘಟನೆಗಳು ಏನೆಲ್ಲ ಆಗಿರುತ್ತದೆ ಇತ್ತೀಚಿನ ದಿನದಲ್ಲಿ, ಇಲ್ಲ ಪ್ರೀವಿಯಸ್ ಎಲ್ಲ ಕೂಡ ನ್ಯೂಸ್ ಪೇಪರ್ ಯಾವ ತರ ಬರ್ತದೆ, ಸೊ ಅದೇ ತರ ನ್ಯೂಸ್ ಬರ್ತದೆ. ನೀವು ಅದನ್ನ ನೋಡಬಹುದು. ಅದೇ ತರ ನೀವು ಕೂಡ ಯಾವ್ದಾದ್ರು ನ್ಯೂಸ್ ಅನ್ನು ಅಪ್ಲೋಡ್ ಮಾಡೋದ್ರಿಂದ ನೀವು ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಸೊ ಇದನ್ನ ಅಪ್ಲೋಡ್ ಮಾಡೋದು ಹೇಗೆ ಅಂದ್ರೆ, ನೀವು ಫಸ್ಟ್ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತದೆ. ಈ ಗೂಗಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ನೀವು ಆ ಒಂದು ಗೂಗಲ್ ನ್ಯೂಸ್ ಸೆಕ್ಷನ್ ಏನಿದೆ ಅದರಲ್ಲಿ ನೀವು ನ್ಯೂಸ್ ಅನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಂತರ ಗೂಗಲ್ ಪಬ್ಲಿಷರ್ ಸೆಂಟರ್ ಟೂಲ್ಸ್ ನ್ಯೂಸ್ ಕಂಟೆಂಟ್ ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತದೆ. ಸೊ ಅದಾದ ನಂತರ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ನಿಮಗೆ ಹಣ ಕೂಡ ಬರುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ಇರೋದಿಲ್ಲ. ನೀವು ಟ್ರಸ್ಟ್ ಇಂದ ನೀವು ಕೆಲಸನ ಮಾಡಿದ್ರೆ ನೀವು ಹೇಗೆ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಅರ್ನಿಂಗ್ಸ್ ಕೂಡ ಡಿಪೆಂಡ್ ಆಗಿರುತ್ತದೆ. ಈ ಗೂಗಲ್ ನ್ಯೂಸ್ ಅನ್ನ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇನ್ನು ಮೂರನೇದಾಗಿ ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ. ಇದರಲ್ಲೂ ಕೂಡ ನೀವು ದಿನದಲ್ಲಿ 200 ರಿಂದ 300 ವರೆಗೂ ಆರಾಮಾಗಿ ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಇದರಲ್ಲಿ ಯಾವುದೇ ರೀತಿಯ ಕಷ್ಟ ಇರೋದಿಲ್ಲ. ನೀವು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ಕೂಡ ಈ ಒಂದು ಕೆಲಸನ ಮಾಡಬಹುದು. ಸ್ನೇಹಿತರೆ, ಈ ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಲ್ಲಿ ಹೇಗೆ ನಿಮ್ಗೆ ಹಣ ಬರುತ್ತದೆ ಅಂದ್ರೆ, ಈ ಒಂದು ಬೇರೆ ಬೇರೆ ಕಂಪನಿಯವರ ಒಂದು ಸರ್ವೆಗಳು ಬರ್ತವೆ. ಅಲ್ಲಿ ಸರ್ವೆಗಳನ್ನ ನೀವು ಫಿಲ್ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕು. ಸೊ ಇದನ್ನ ಮಾಡೋದ್ರಿಂದ ನಿಮಗೆ ದಿನದಲ್ಲಿ $3 ವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಕೊಳ್ಬಹುದು. $1 ನಿಮ್ಗೆ ಗೊತ್ತೇ ಇದೆ, 92 ರುಪೀಸ್ ವರೆಗೂ $1 ಇದೆ. ಅಪ್ರಾಕ್ಸಿಮೇಟ್ ನೀವು 200 ರಿಂದ 300 ವರೆಗೂ ಈ ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಲ್ಲಿ ನೀವು ಕೆಲಸ ಮಾಡಿ ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಜಸ್ಟ್ ಒಂದು
1 hour 2 hours ಕೆಲಸನ ಮಾಡಿದ್ರೆ ಸಾಕು, ನೀವು ಇಷ್ಟನ್ನು ಸಂಪಾದನೆ ಮಾಡ್ಕೊಳ್ಬಹುದಾಗಿರುತ್ತದೆ. ಇದನ್ನ ಮಾಡ್ಬೇಕಂದ್ರೆ ಫಸ್ಟ್ ನೀವು ಒಂದು ಗೂಗಲ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತದೆ. ಕ್ರಿಯೇಟ್ ಮಾಡಿದ ನಂತರ ನಿಮ್ಗೆ ಬೇರೆ ಬೇರೆ ಕಂಪನಿಯವರ ಒಂದು ಸರ್ವೆಗಳು ಬರ್ತವೆ. ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಅನ್ನ ಮಾಡಿದ್ರೆ ನಿಮ್ಗೆ ಡಾಲರ್ಸ್ ಮೂಲಕ ನಿಮ್ಗೆ ರಿವಾರ್ಡ್ಸ್ ಗಳು ಕೂಡ ಬರ್ತವೆ. ಅದನ್ನ ಮಾಡ್ಕೊಂಡು ನೀವು ಒಂದು ದಿನದಲ್ಲಿ 200 ರಿಂದ 300 ರೂಪಾಯಿ ಸಂಪಾದನೆ ಮಾಡ್ಕೊಳ್ಬಹುದು. ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎರಡು ಕೂಡ ಮಾಡ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ನಾವು ತೆಗೆದುಕೊಂಡು ಬರ್ತೇನೆ. ಸ್ನೇಹಿತರೆ, ಇನ್ನ 4ನೇದಾಗಿ ನೋಡಿದ್ರೆ ಗೂಗಲ್ ಮ್ಯಾಪ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತದೆ, ಗೂಗಲ್ ಮ್ಯಾಪ್ ನಿಂದ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ಗೆ ಆರಾಮಾಗಿ ಹೋಗ್ಬೋದು. ಗೂಗಲ್ ಮ್ಯಾಪ್ ಹಾಕೊಂಡು ನಾವು ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಲೈವ್ ಲೊಕೇಶನ್ ಕಳಿಸ್ಬೋದು, ಕರೆಂಟ್ ಲೊಕೇಶನ್ ಕಳಿಸ್ಬೋದು. ಸೊ ಇದ್ರ ಮೂಲಕ ನಾವು ಗೂಗಲ್ ಅಲ್ಲಿ ನಾವು ಹೋಗ್ಬೋದು. ಅಷ್ಟೇ ಅಲ್ಲದೆ ಗೂಗಲ್ ಅಕೌಂಟ್ ಇಂದಲೂ ಕೂಡ ನಾವು ಅಮೌಂಟ್ ಅನ್ನ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದಂತೆ. ಸೊ ಹೇಗೆ ಕೆಲಸ ಮಾಡೋದು ಅಂತ ನೋಡೋದಾದ್ರೆ, ನೀವು ಜಸ್ಟ್ ಏನ್ ಜಾಸ್ತಿ ಮಾಡೋಂಗಿಲ್ಲ, ಜಸ್ಟ್ ಲೀಸ್ಟಿಂಗ್ ಅನ್ನ ಮಾಡ್ತಕ್ಕಂತ ಒಂದು ಕೆಲಸ. ಲೀಸ್ಟಿಂಗ್ ಅಂದ್ರೆ ಇವಾಗ ಲೊಕೇಶನ್ ಅನ್ನ ಲೀಸ್ಟಿಂಗ್ ಮಾಡ್ತಕ್ಕಂಥದ್ದು, ಲೈಕ್ ಸ್ಕೂಲು ಅಥವಾ ಹೋಟೆಲ್ಸ್ ಅಥವಾ ಯಾವ್ದಾದ್ರು ಬಿಸ್ನೆಸ್ ಸೆಂಟರ್. ಸೊ ನೀವು ಈ ಸ್ಕೂಲ್ ಅಲ್ಲಿ ನೀವು ಲೀಸ್ಟಿಂಗ್ ಅನ್ನ ಮಾಡೋದ್ರಿಂದ ಹೆಚ್ಚಿನದಾಗಿ ಅಡ್ಮಿಷನ್ಗಳು ಓಪನ್ ಆಗ್ತವೆ ಆ ಸ್ಕೂಲ್ ಅಲ್ಲಿ. ಇನ್ನ ಬಿಸ್ನೆಸ್ ಬಗ್ಗೆ, ಒಂದು ಕಂಪ್ನಿ ಬಗ್ಗೆ ಮಾಡಿದ್ರೆ ಅವರ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತದೆ. ಇನ್ನು ಹೋಟೆಲ್ ಅಲ್ಲಿ ನೀವೇನಾದ್ರೂ ಲೀಸ್ಟಿಂಗ್ ಅನ್ನ ಮಾಡಿದ್ರೆ ಅವ್ರಿಗೆ ಕಸ್ಟಮರ್ ಬರೋದಕ್ಕೆ ಜಾಸ್ತಿ ಆಗ್ತಾರೆ. ಸೊ ಒಳ್ಳೆಯ ಒಂದು ಪ್ರಾಫಿಟ್ ಆಗುತ್ತದೆ. ಅದಕ್ಕೋಸ್ಕರ ಲೀಸ್ಟಿಂಗ್ ಅನ್ನ ಮಾಡಿಸ್ಕೊಂತಾರೆ. ಲೀಸ್ಟಿಂಗ್ ಅನ್ನ ಮಾಡಿಸ್ಕೊಂಡು ನೀವು ಆರಾಮಾಗಿ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನೀವು ನೋಡ್ಬೋದು, ನಾವು ಹಳ್ಳಿಯಲ್ಲಿ ಇರ್ತೀವಿ, ನಾವು ಅಥವಾ ಸಿಟಿಯಲ್ಲಿ ಇರ್ತೀವಿ. ನಾವು ಒಂದು ಲೊಕೇಶನ್ ಇಂದ ಒಂದು ಲೊಕೇಶನ್ ಹೋಗಿ ಆ ಒಂದು ಲೀಸ್ಟಿಂಗ್ ಅನ್ನ ಮಾಡೋದಕ್ಕಾಗಲ್ಲ ಅಂತ ನಿಮ್ಗೆ ಡೌಟ್ಸ್ ಇರುತ್ತದೆ. ನೀವು ಹಳ್ಳಿಯಲ್ಲಿ ಇರ್ತೀರಾ, ಒಂದು ಬೆಂಗಳೂರ್ದೋ ಇಲ್ಲ ತುಮಕೂರ್ದೋ ಅಥವಾ ಹುಬ್ಳಿ ಧಾರವಾಡ ಅಥವಾ ಬೇರೆ ಒಂದು ಜಿಲ್ಲೆಯ ಒಂದು ಲೀಸ್ಟಿಂಗ್ ಅನ್ನ ಮಾಡಬೇಕು, ನಾವಲ್ಲೆಲ್ಲ ಓಡಾಡಕ್ಕಾಗಲ್ಲ, ಓಡಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ ಅಂತ ಅನ್ಕೋಬಹುದು. ಸೊ ನೀವು ಆತರ ಏನೋ ಮಾಡುವ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಲೀಸ್ಟಿಂಗ್ ಮಾಡೋದಕ್ಕೆ ಹುಡುಗರನ್ನ ಕಳಿಸ್ಕೋಬಹುದು. ಒಂದು ಮ್ಯಾನೇಜರ್ ಆಗಿ ನೀವು ಕೆಲಸ ಮಾಡಬಹುದು. ಲೀಸ್ಟಿಂಗ್ ಮ್ಯಾನೇಜರ್ ಆಗಿ ನೀವು ಕೆಲಸ ಮಾಡಿದ್ರೆ ಒಂದು ಲೀಸ್ಟಿಂಗ್ ಅನ್ನ ಮಾಡೋದಕ್ಕೆ 2,000 ಚಾರ್ಜ್ ಅನ್ನ ಮಾಡಿದ್ರೆ ಒಂದು ತಿಂಗಳಲ್ಲಿ 10 ಲೀಸ್ಟಿಂಗ್ ಅನ್ನ ಮಾಡಬಹುದು. ಆರಾಮಾಗಿ 10 ಲೀಸ್ಟಿಂಗ್ ಮಾಡಿದ್ರೆ ನಿಮ್ಗೆ ತಿಂಗಳಲ್ಲಿ 20,000 ಆರಾಮಾಗಿ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಇನ್ನು 5ನೇದಾಗಿ ನೋಡಿದ್ರೆ ಗೂಗಲ್ ಪ್ಲೇ ಸ್ಟೋರ್. ನಿಮ್ಗೆಲ್ಲರಿಗೂ ಕೂಡ ಗೂಗಲ್ ಪ್ಲೇ ಸ್ಟೋರ್ ಬಗ್ಗೆ ಗೊತ್ತೇ ಇರುತ್ತದೆ. ಅಂದ್ರೆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ನಾವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ತೇವೆ. ಈ ಒಂದು ಅಪ್ಲಿಕೇಶನ್ಸ್ ಅನ್ನ ನಾವು ಕೂಡ ಮಾಡೋದ್ರಿಂದ ನಾವು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ನೀವು ಒಂದು ಬುಕ್ಸ್ ಅನ್ನ ಅಥವಾ ನಿಮ್ಮ ಆಡಿಯೋವನ್ನ ಅಥವಾ ನಿಮ್ಮ ಆಪ್ಸ್ ಅನ್ನ ನೀವು ಈ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹಾಕೋದ್ರಿಂದ ನೀವು ಕೂಡ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಈ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಕೆಲಸ ಮಾಡಿ ಅರ್ನಿಂಗ್ ಅನ್ನ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿರುತ್ತದೆ ಈ ಒಂದು ಕೆಲಸದಲ್ಲಿ. ಇವಾಗ ಪ್ರೀವಿಯಸ್ 4 ಏನೋ ಗೂಗಲ್ ಕಡೆಯಿಂದ ಹೇಳಿರುವ ಒಂದು ಮಾಹಿತಿ ಏನಿದೆ ಅದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಈ ಒಂದು ಕೊನೆಯ ಪಾಯಿಂಟ್ ಅಲ್ಲಿ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಹಾಗೆ ಈ ಒಂದು ಕೆಲಸ ಮಾಡೋದಕ್ಕೆ ಟೈಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ನಿಮ್ಗೆ ಒಂದು ಸ್ವಲ್ಪ ಸ್ಕಿಲ್ ಕೂಡ ಇರಬೇಕಾಗಿರ್ತದೆ ಈ ಒಂದು ಕೆಲಸ ಮಾಡೋದಕ್ಕೆ. ಟೈಮು, ಸ್ಕಿಲ್ಲು, ಇನ್ವೆಸ್ಟ್ಮೆಂಟ್ ಇವೆಲ್ಲ ಇದ್ರೆ ಈ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಕೆಲಸ ಮಾಡಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ಒಂದು 5,000 to 10,000 ವರೆಗೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿರ್ತದೆ. ಇದು ನೀವು ಆ ಒಂದು ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡೋದಕ್ಕೆ ಅದಷ್ಟು ಬೇಕಾಗಿರ್ತದೆ. ಸೊ ಇದಿಷ್ಟು ಒಂದು ಗೂಗಲ್ ಕಡೆಯಿಂದ ನೀವು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತ ಅರ್ನಿಂಗ್ ಅನ್ನ ಮಾಡುವಂತ ಒಂದು ಸರಳವಾದ ವಿಧಾನ ಅಂತ ನಾವು ಹೇಳ್ಬೋದಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಈ ಒಂದು 5ರಲ್ಲಿ ಯಾವ್ದಾದ್ರು ಒಂದು ಮಾಹಿತಿ ಬಗ್ಗೆ ಹೆಚ್ಚಿನದಾಗಿ ವಿವರ ಬೇಕು ಅಂದ್ರೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದಾಗಿದೆ. ನಮ್ಗೆ ಈ ತರ ಒಂದು ಮಾಹಿತಿ ಬೇಕಾಗಿದೆ ಅಂತ ಆ ಒಂದು ಮಾಹಿತಿ ಬಗ್ಗೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.